ಮಹಾಮಳೆಯಿಂದ ಇಡೀ ಉತ್ತರ ಕರ್ನಾಟಕ ನಲ್ಗೋಗ್ಯದ ಅಂತ ಹೇಳ್ಬೋದು. ಇವತ್ತು ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ. ಇವತ್ತು ಸಾಕಷ್ಟು ರೈತರು ಏನು ಬೆಳೆಯನ್ನು ಕಲ್ಕೊಂಡು ಸಾಲ ಸೂಲ ಮಾಡಿ ಈಗಾಗಲೇ ನೋಡ್ಬೋದು. ನೀವು ಖಾಶಂಪುರ ಗ್ರಾಮದ ಗಂಗಮ್ಮ ಅಂತೇಳಿ ಇತ್ತೀಚೆಗೆ ಆತ್ಮಹತ್ಯೆಗೀಡಾಗಿದ್ದರು. ಅವ್ರ ಮನೆಗೆ ಬಂದು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, BJP ಶಾಸಕ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಆ ಕುಟುಂಬಕ್ಕೆ ಧೈರ್ಯ ತುಂಬ್ತಾ ಇದ್ದಾರೆ. ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಆತ್ಮಹತ್ಯೆ ಮಾಡ್ಕೊಬಾರ್ದು, ಧೈರ್ಯದಿಂದ ಇರಬೇಕು. ಸರ್ಕಾರ ಏನೇ ಒಂದು ತಪ್ಪು ಮಾಡಿದ್ರು ನಾವು ವಿರೋಧ ಪಕ್ಷದವರು ಇದ್ದೀವಿ ಅಂತೇಳಿ ವಿಜೇಂದ್ರ ಅವರು ಧೈರ್ಯ ತುಂಬ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ BY ವಿಜೇಂದ್ರ ಇದ್ದಾರೆ. ಸರ್, ಏನು ಹೇಳ್ಬೇಕಂತೀರಿ? ಮಹಾಮಳೆಯಿಂದ ಇಡೀ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ನಲ್ಗೆ ಹೋಗಿದೆ ಸರ್. ಕಂದಾಯ ಸಚಿವರು ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಸರ್? ಇವತ್ತು ನಾವು ಬೀದರ್ಗೆ ಬಂದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಈಗಾಗಲೇ ಬೀದರ್ಗೆ ಹೋದಂಥ ಈಗ ಏನು ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಭಾಗದ ರೈತರು ಅದೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ನೀಡ್ತಾ ಇಲ್ಲ, ಬರೀ ಪತ್ರಿಕಾ ಹೇಳಿಕೆಗಳಾಗಿದ್ದಾವೆ. ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತು ರೈತರು ಮಾತನಾಡ್ತಾ ಇರುವಂಥದ್ದು. ಅದ್ರ ತಕ್ಕಂತೆ ಇವತ್ತು ಸರ್, ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಕೊಟ್ಟರು ಸರ್. ನಾಡ ಹಬ್ಬ, ದಸರಾ ಹಬ್ಬದ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಲ್ಲ ಸರ್, ಪರಿಹಾರ ಘೋಷಣೆ ಮಾಡಬೇಕಲ್ಲ. ಏನು ಒತ್ತಾಯ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು? ಬೆಳಗ್ಗೆ ನೆನ್ನೆನೂ ಕೂಡ ನಾವು ಮಾತನಾಡಿದೆ, ಇವತ್ತು ಕೂಡ ನಾವು ಹೇಳುವಂಥದ್ದು ಒಂದೇ. ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ಕೃಷಿ ಸಚಿವರನ್ನು, ಕಂದಾಯ ಸಚಿವರನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಕೊಡ್ಲಿ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಯಾವ ರೀತಿ ಇವತ್ತು ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ, ಅದ್ರ ಬಗ್ಗೆ ಖುದ್ದಾಗಿ ಬಂದು ವರದಿಯನ್ನು ತೆಗೆದುಕೊಳ್ಬೇಕು. ಅಧಿಕಾರಿಗಳ ಮೂಲಕನೇ ಮಾಡಬೇಕು ಅನ್ನೋದಾದರೆ ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಹಾಕಿರ್ಬೇಕಾಗಿತ್ತಾಗಿದ್ರೆ. ಹಾಗಾದರೆ ರೈತರ, ಬಡವರ ಅಪೇಕ್ಷೆ ಇರುವಂಥದ್ದು ಸಚಿವರು ಬರಬೇಕು, ಕಂದಾಯ ಸಚಿವರು, ಕೃಷಿ ಸಚಿವರು ಬಂದು ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರ ಅಂದಾಜನ್ನು ಮಾಡಬೇಕಾಗುತ್ತದೆ. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರವನ್ನು ಕೂಡ ನೀಡ್ತಾರೆ. ಸಚಿವರಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ಒಂದು ವಿರೋಧ ಪಕ್ಷದ ನಾಯಕರ ಏನೊಂದು ಡೆಡ್ಲೈನ್ ಕೊಡ್ತೀರಿ? ಇಷ್ಟು ದಿವಸ ಒಳಗಡೆ ಏನದಂದ್ರೆ ರೈತರಿಗೆ ಪರಿಹಾರ ಸಿಗಬೇಕು, ದೀಪಾವಳಿ ಹಬ್ಬ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಇನ್ನೂ ಕೂಡ ಮೀನಾಮೇಷ ಮಾಡಬೇಡಿ. ರೈತರ ವಿಚಾರದಲ್ಲಿ ತತ್ಕ್ಷಣ ತುರ್ತಾಗಿ ಪರಿಹಾರ ನೀಡುವಂಥ ಕೆಲಸ ತಕ್ಷಣ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ನಾನು ಇವತ್ತು ನಾಳೆ ಇರ್ತೀನಪ್ಪ. ಸೊ ಇದು BY ವಿಜೇಂದ್ರ ಅವರ ಮಾತಂತ ಹೇಳ್ಬೋದು. ಟೋಟಲಿ ತಕ್ಷಣವೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಯವರು ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಬರಬೇಕು, ಪರಿಹಾರ ಕೊಡಬೇಕು. 2 ದಿವಸಗಳ ಕಾಲ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಟೋಟಲಿ ರೈತರು ಇವತ್ತು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಈಡಾಗ್ತಾ ಇದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಮಳೆಯಿಂದ ಇಡೀ ಉತ್ತರ ಕರ್ನಾಟಕ ನಲ್ಗೋಗ್ಯದ ಅಂತ ಹೇಳ್ಬೋದು. ಇವತ್ತು ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ. ಇವತ್ತು ಸಾಕಷ್ಟು ರೈತರು ಏನು ಬೆಳೆಯನ್ನು ಕಲ್ಕೊಂಡು ಸಾಲ ಸೂಲ ಮಾಡಿ ಈಗಾಗಲೇ ನೋಡ್ಬೋದು. ನೀವು ಖಾಶಂಪುರ ಗ್ರಾಮದ ಗಂಗಮ್ಮ ಅಂತೇಳಿ ಇತ್ತೀಚೆಗೆ ಆತ್ಮಹತ್ಯೆಗೀಡಾಗಿದ್ದರು. ಅವ್ರ ಮನೆಗೆ ಬಂದು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, BJP ಶಾಸಕ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಆ ಕುಟುಂಬಕ್ಕೆ ಧೈರ್ಯ ತುಂಬ್ತಾ ಇದ್ದಾರೆ. ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಆತ್ಮಹತ್ಯೆ ಮಾಡ್ಕೊಬಾರ್ದು, ಧೈರ್ಯದಿಂದ ಇರಬೇಕು. ಸರ್ಕಾರ ಏನೇ ಒಂದು ತಪ್ಪು ಮಾಡಿದ್ರು ನಾವು ವಿರೋಧ ಪಕ್ಷದವರು ಇದ್ದೀವಿ ಅಂತೇಳಿ ವಿಜೇಂದ್ರ ಅವರು ಧೈರ್ಯ ತುಂಬ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ BY ವಿಜೇಂದ್ರ ಇದ್ದಾರೆ. ಸರ್, ಏನು ಹೇಳ್ಬೇಕಂತೀರಿ? ಮಹಾಮಳೆಯಿಂದ ಇಡೀ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ನಲ್ಗೆ ಹೋಗಿದೆ ಸರ್. ಕಂದಾಯ ಸಚಿವರು ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಸರ್? ಇವತ್ತು ನಾವು ಬೀದರ್ಗೆ ಬಂದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಈಗಾಗಲೇ ಬೀದರ್ಗೆ ಹೋದಂಥ ಈಗ ಏನು ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಭಾಗದ ರೈತರು ಅದೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ನೀಡ್ತಾ ಇಲ್ಲ, ಬರೀ ಪತ್ರಿಕಾ ಹೇಳಿಕೆಗಳಾಗಿದ್ದಾವೆ. ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತು ರೈತರು ಮಾತನಾಡ್ತಾ ಇರುವಂಥದ್ದು. ಅದ್ರ ತಕ್ಕಂತೆ ಇವತ್ತು ಸರ್, ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಕೊಟ್ಟರು ಸರ್. ನಾಡ ಹಬ್ಬ, ದಸರಾ ಹಬ್ಬದ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಲ್ಲ ಸರ್, ಪರಿಹಾರ ಘೋಷಣೆ ಮಾಡಬೇಕಲ್ಲ. ಏನು ಒತ್ತಾಯ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು? ಬೆಳಗ್ಗೆ ನೆನ್ನೆನೂ ಕೂಡ ನಾವು ಮಾತನಾಡಿದೆ, ಇವತ್ತು ಕೂಡ ನಾವು ಹೇಳುವಂಥದ್ದು ಒಂದೇ. ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ಕೃಷಿ ಸಚಿವರನ್ನು, ಕಂದಾಯ ಸಚಿವರನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಕೊಡ್ಲಿ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಯಾವ ರೀತಿ ಇವತ್ತು
ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ, ಅದ್ರ ಬಗ್ಗೆ ಖುದ್ದಾಗಿ ಬಂದು ವರದಿಯನ್ನು ತೆಗೆದುಕೊಳ್ಬೇಕು. ಅಧಿಕಾರಿಗಳ ಮೂಲಕನೇ ಮಾಡಬೇಕು ಅನ್ನೋದಾದರೆ ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಹಾಕಿರ್ಬೇಕಾಗಿತ್ತು. ಹಾಗಾದರೆ ರೈತರ ಬಡವರ ಅಪೇಕ್ಷೆ ಇರುವಂಥದ್ದು ಸಚಿವರು ಬರಬೇಕು, ಕಂದಾಯ ಸಚಿವರು, ಕೃಷಿ ಸಚಿವರು ಬಂದು ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರ ಅಂದಾಜನ್ನು ಮಾಡಬೇಕಾಗುತ್ತದೆ. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರವನ್ನು ಕೂಡ ಸರ್ಕಾರ ಸಚಿವರಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ಒಂದು ವಿರೋಧ ಪಕ್ಷದ ನಾಯಕರ ಏನೊಂದು ಡೆಡ್ಲೈನ್ ಕೊಡ್ತೀರಿ? ಇಷ್ಟು ದಿವಸ ಒಳಗಡೆ ಏನದಂದ್ರೆ ರೈತರಿಗೆ ಪರಿಹಾರ ಸಿಗಬೇಕು, ದೀಪಾವಳಿ ಹಬ್ಬ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಇನ್ನೂ ಕೂಡ ಮೀನಾಮೇಷ ಮಾಡಬೇಡಿ. ರೈತರ ವಿಚಾರದಲ್ಲಿ ತತ್ಕ್ಷಣ ತುರ್ತಾಗಿ ಪರಿಹಾರ ನೀಡುವಂಥ ಕೆಲಸ ತಕ್ಷಣ ಮಾಡಬೇಕು ಅಂತ ನಾನು ಆಗ್ರಹ ಎಷ್ಟು ಪಡ್ತೀನಿ. ದಿನ ಪ್ರವಾಸ ಕೈಗೊಂಡಿರಿ? ನಾನು ಇವತ್ತು ನಾಳೆ ಇರ್ತೀನಪ್ಪ. ಸೊ ಇದು BY ವಿಜೇಂದ್ರ ಅವರ ಮಾತಂತ ಹೇಳ್ಬೋದು. ಟೋಟಲಿ ತಕ್ಷಣವೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಯವರು ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಬರಬೇಕು, ಪರಿಹಾರ ಕೊಡಬೇಕು. 2 ದಿವಸಗಳ ಕಾಲ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಟೋಟಲಿ ರೈತರು ಇವತ್ತು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಈಡಾಗ್ತಾ ಇದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಮಳೆಯಿಂದ ಇಡೀ ಉತ್ತರ ಕರ್ನಾಟಕ ನಲುಗೋಗ್ಯದ ಅಂತ ಹೇಳ್ಬೋದು. ಇವತ್ತು ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ. ಈಗ ಸಾಕಷ್ಟು ರೈತರು ಏನು ಬೆಳೆಯನ್ನು ಕಲ್ಕೊಂಡು ಸಾಲ ಸೂಲ ಮಾಡಿ ಈಗಾಗಲೇ ನೋಡ್ಬೋದು ನೀವು. ಖಾಶಂಪುರ ಗ್ರಾಮದ ಗಂಗಮ್ಮ ಅಂತೇಳಿ ಇತ್ತೀಚೆಗೆ ಆತ್ಮಹತ್ಯೆಗೀಡಾಗಿದ್ರು. ಅವ್ರ ಮನೆಗೆ ಬಂದು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, BJP ಶಾಸಕ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಆ ಕುಟುಂಬಕ್ಕೆ ಧೈರ್ಯ ತುಂಬ್ತಾ ಇದ್ದಾರೆ. ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಆತ್ಮಹತ್ಯೆ ಮಾಡ್ಕೊಬಾರ್ದು, ಧೈರ್ಯದಿಂದ ಇರಬೇಕು. ಸರ್ಕಾರ ಏನೇ ಒಂದು ತಪ್ಪು ಮಾಡ್ರು ನಾವು ವಿರೋಧ ಪಕ್ಷದವರು ಇದ್ದೀವಿ ಅಂತೇಳಿ ವಿಜೇಂದ್ರ ಅವರು ಧೈರ್ಯ ತುಂಬ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ BY ವಿಜೇಂದ್ರ ಇದ್ದಾರೆ. ಸರ್ ಏನು ಹೇಳ್ಬೇಕಂತೀರಿ? ಮಹಾಮಳೆಯಿಂದ ಇಡೀ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ನಲುಗಿ ಹೋಗಿದೆ ಸರ್. ಕಂದಾಯ ಸಚಿವರು ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಸರ್? ಇವತ್ತು ನಾವು ಬೀದರ್ಗೆ ಬಂದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಈಗಾಗಲೇ ಬೀದರ್ಗೆ ಹೋದಂಥ ಈಗ ಏನು ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಭಾಗದ ರೈತರು ಅದೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ನೀಡ್ತಾ ಇಲ್ಲ, ಬರೀ ಪತ್ರಿಕಾ ಹೇಳಿಕೆಗಳಾಗಿದ್ದಾವೆ. ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತು ರೈತರು ಮಾತನಾಡ್ತಾ ಇರುವಂಥದ್ದು. ಅದ್ರ ತಕ್ಕಂತೆ ಇವತ್ತು ಸರ್ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಕೊಟ್ಟರು ಸರ್. ನಾಡ ಹಬ್ಬ, ದಸರಾ ಹಬ್ಬದ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಲ್ಲ ಸರ್, ಪರಿಹಾರ ಘೋಷಣೆ ಮಾಡಬೇಕಲ್ಲ. ಏನು ಒತ್ತಾಯ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು? ಬೆಳಗ್ಗೆ ನೆನ್ನೆನೂ ಕೂಡ ನಾವು ಮಾತನಾಡಿದೆ, ಇವತ್ತು ಕೂಡ ನಾವು ಹೇಳುವಂಥದ್ದು ಒಂದೇ. ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ಕೃಷಿ ಸಚಿವರನ್ನು, ಕಂದಾಯ ಸಚಿವರನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಕೊಡ್ಲಿ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಯಾವ ರೀತಿ ಇವತ್ತು ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ, ಅದ್ರ ಬಗ್ಗೆ ಖುದ್ದಾಗಿ ಬಂದು ವರದಿಯನ್ನು ತೆಗೆದುಕೊಳ್ಬೇಕು. ಅಧಿಕಾರಿಗಳ ಮೂಲಕನೇ ಮಾಡಬೇಕು ಅನ್ನೋದಾದರೆ ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಹಾಕಿರ್ಬೇಕಾಗಿತ್ತು. ಹಾಗಾದರೆ ರೈತರ ಬಡವರ ಅಪೇಕ್ಷೆ ಇರುವಂಥದ್ದು ಸಚಿವರು ಬರಬೇಕು, ಕಂದಾಯ ಸಚಿವರು, ಕೃಷಿ ಸಚಿವರು ಬಂದು ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರ ಅಂದಾಜನ್ನು ಮಾಡಬೇಕಾಗುತ್ತದೆ. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರವನ್ನು ಕೂಡ ಸರ್ಕಾರ ಸಚಿವರಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ಒಂದು ವಿರೋಧ ಪಕ್ಷದ ನಾಯಕರ ಏನೊಂದು ಡೆಡ್ಲೈನ್ ಕೊಡ್ತೀರಿ? ಇಷ್ಟು ದಿವಸ ಒಳಗಡೆ ಏನದಂದ್ರೆ ರೈತರಿಗೆ ಪರಿಹಾರ ಸಿಗಬೇಕು, ದೀಪಾವಳಿ ಹಬ್ಬ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಇನ್ನೂ ಕೂಡ ಮೀನಾಮೇಷ ಮಾಡಬೇಡಿ. ರೈತರ ವಿಚಾರದಲ್ಲಿ ತತ್ಕ್ಷಣ ತುರ್ತಾಗಿ ಪರಿಹಾರ ನೀಡುವಂಥ ಕೆಲಸ ತಕ್ಷಣ ಮಾಡಬೇಕು ಅಂತ ನಾನು ಆಗ್ರಹ ಪಡ್ತೀನಿ. ಎಷ್ಟು ದಿನ ಪ್ರವಾಸ ಕೈಗೊಂಡಿರಿ? ನಾನು ಇವತ್ತು ನಾಳೆ ಇರ್ತೀನಪ್ಪ. ಸೊ ಇದು BY ವಿಜೇಂದ್ರ ಅವರ ಮಾತಂತ ಹೇಳ್ಬೋದು. ಟೋಟಲಿ ತಕ್ಷಣವೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಯವರು ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಬರಬೇಕು, ಪರಿಹಾರ ಕೊಡಬೇಕು. 2 ದಿವಸಗಳ ಕಾಲ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಟೋಟಲಿ ರೈತರು ಇವತ್ತು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಈಡಾಗ್ತಾ ಇದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮಹಾಮಳೆಯಿಂದ ಇಡೀ ಉತ್ತರ ಕರ್ನಾಟಕ ನಲುಗೋಗ್ಯದ ಅಂತ ಹೇಳ್ಬೋದು. ಇವತ್ತು ರಾಜ್ಯ ಸರ್ಕಾರ ಮಾತ್ರ ಗಾಢ ನಿದ್ರೆಯಲ್ಲಿ ಜಾರಿದೆ. ಈಗ ಸಾಕಷ್ಟು ರೈತರು ಏನು ಬೆಳೆಯನ್ನು ಕಲ್ಕೊಂಡು ಸಾಲ ಸೂಲ ಮಾಡಿ ಈಗಾಗಲೇ ನೋಡ್ಬೋದು ನೀವು. ಖಾಶಂಪುರ ಗ್ರಾಮದ ಗಂಗಮ್ಮ ಅಂತೇಳಿ ಇತ್ತೀಚೆಗೆ ಆತ್ಮಹತ್ಯೆಗೀಡಾಗಿದ್ರು. ಅವ್ರ ಮನೆಗೆ ಬಂದು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, BJP ಶಾಸಕ ಪ್ರಭು ಚವ್ಹಾಣ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಹಲವು ಮುಖಂಡರು ಆ ಕುಟುಂಬಕ್ಕೆ ಧೈರ್ಯ ತುಂಬ್ತಾ ಇದ್ದಾರೆ. ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಆತ್ಮಹತ್ಯೆ ಮಾಡ್ಕೊಬಾರ್ದು, ಧೈರ್ಯದಿಂದ ಇರಬೇಕು. ಸರ್ಕಾರ ಏನೇ ಒಂದು ತಪ್ಪು ಮಾಡ್ರು ನಾವು ವಿರೋಧ ಪಕ್ಷದವರು ಇದ್ದೀವಿ ಅಂತೇಳಿ ವಿಜೇಂದ್ರ ಅವರು ಧೈರ್ಯ ತುಂಬ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ BY ವಿಜೇಂದ್ರ ಇದ್ದಾರೆ. ಸರ್ ಏನು ಹೇಳ್ಬೇಕಂತೀರಿ?
ಮಹಾಮಳೆಯಿಂದ ಇಡೀ ಕರ್ನಾಟಕ ಇವತ್ತು ಉತ್ತರ ಕರ್ನಾಟಕ ನಲ್ಲಿಗೆ ಹೋಗಿದೆ ಸರ್. ಕಂದಾಯ ಸಚಿವರು ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಸರ್? ಇವತ್ತು ನಾವು ಬೀದರ್ಗೆ ಬಂದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೇನೆ. ಈಗಾಗಲೇ ಬೀದರ್ಗೆ ಹೋದಂಥ ಈಗ ಏನು ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ. ಈ ಭಾಗದ ರೈತರು ಅದೇ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಯಾರೂ ಕೂಡ ನಮ್ಮ ಕಷ್ಟಗಳಿಗೆ, ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ನೀಡ್ತಾ ಇಲ್ಲ. ಬರೀ ಪತ್ರಿಕಾ ಹೇಳಿಕೆಗಳಾಗಿದ್ದಾವೆ. ರಾಜ್ಯ ಸರ್ಕಾರ ನಮ್ಮ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಅನ್ನೋ ಭಾವನೆಯಲ್ಲಿ ಇವತ್ತು ರೈತರು ಮಾತನಾಡ್ತಾ ಇರುವಂಥದ್ದು. ಅದ್ರ ತಕ್ಕಂತೆ ಇವತ್ತು ಸರ್ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ತಕ್ಷಣ ಬೆಳೆ ಪರಿಹಾರ ಕೊಟ್ಟರು ಸರ್. ನಾಡ ಹಬ್ಬ, ದಸರಾ ಹಬ್ಬದ ಇಂಥ ಸಂದರ್ಭದಲ್ಲಿ ಸರ್ಕಾರ ಕೊಡಬೇಕಲ್ಲ ಸರ್, ಪರಿಹಾರ ಘೋಷಣೆ ಮಾಡಬೇಕಲ್ಲ. ಏನು ಒತ್ತಾಯ ಮಾಡ್ತೀವಿ ವಿರೋಧ ಪಕ್ಷ ನಾಯಕರು? ಬೆಳಗ್ಗೆ ನೆನ್ನೆನೂ ಕೂಡ ನಾವು ಮಾತನಾಡಿದೆ, ಇವತ್ತು ಕೂಡ ನಾವು ಹೇಳುವಂಥದ್ದು ಒಂದೇ. ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣ ತಮ್ಮ ಕೃಷಿ ಸಚಿವರನ್ನು, ಕಂದಾಯ ಸಚಿವರನ್ನು ಕಲ್ಯಾಣ ಕರ್ನಾಟಕಕ್ಕೆ ಕಳಿಸ್ಕೊಡ್ಲಿ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಯಾವ ರೀತಿ ಇವತ್ತು ಅತಿವೃಷ್ಟಿಯಿಂದ ಇವತ್ತು ಬೆಳೆ ನಾಶ ಆಗಿದೆ, ಅದ್ರ ಬಗ್ಗೆ ಖುದ್ದಾಗಿ ಬಂದು ವರದಿಯನ್ನು ತೆಗೆದುಕೊಳ್ಬೇಕು. ಅಧಿಕಾರಿಗಳ ಮೂಲಕನೇ ಮಾಡಬೇಕು ಅನ್ನೋದಾದರೆ ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಹಾಕಿರ್ಬೇಕಾಗಿತ್ತು. ಹಾಗಾದರೆ ರೈತರ, ಬಡವರ ಅಪೇಕ್ಷೆ ಇರುವಂಥದ್ದು ಸಚಿವರು ಬರಬೇಕು, ಕಂದಾಯ ಸಚಿವರು, ಕೃಷಿ ಸಚಿವರು ಬಂದು ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ಅವರ ಅಂದಾಜನ್ನು ಮಾಡಬೇಕಾಗುತ್ತದೆ. ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ತತ್ಕ್ಷಣ ಪರಿಹಾರವನ್ನು ಕೂಡ ಸರ್ಕಾರ ಸಚಿವರಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ಒಂದು ವಿರೋಧ ಪಕ್ಷದ ನಾಯಕರ ಏನೊಂದು ಡೆಡ್ ಲೈನ್ ಕೊಡ್ತೀರಿ? ಇಷ್ಟು ದಿವಸ ಒಳಗಡೆ ಏನದಂದ್ರೆ ರೈತರಿಗೆ ಪರಿಹಾರ ಸಿಗಬೇಕು, ದೀಪಾವಳಿ ಹಬ್ಬ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಇನ್ನೂ ಕೂಡ ಮೀನಾಮೇಷ ಮಾಡಬೇಡಿ. ರೈತರ ವಿಚಾರದಲ್ಲಿ ತತ್ಕ್ಷಣ ತುರ್ತಾಗಿ ಪರಿಹಾರ ನೀಡುವಂಥ ಕೆಲಸ ತಕ್ಷಣ ಮಾಡಬೇಕು ಅಂತ ನಾನು ಆಗ್ರಹ ಪಡ್ತೀನಿ. ಎಷ್ಟು ದಿನ ಪ್ರವಾಸ ಕೈಗೊಂಡಿರಿ? ನಾನು ಇವತ್ತು ನಾಳೆ ಇರ್ತೀನಪ್ಪ. ಸೊ ಇದು BY ವಿಜೇಂದ್ರ ಅವರ ಮಾತಂತ ಹೇಳ್ಬೋದು. ಟೋಟಲಿ ತಕ್ಷಣವೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಯವರು ಮಳೆ ಹಾನಿಗೀಡಾದ ಪ್ರದೇಶಗಳಿಗೆ ಬರಬೇಕು, ಪರಿಹಾರ ಕೊಡಬೇಕು. 2 ದಿವಸಗಳ ಕಾಲ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಪ್ರವಾಸ ಕೈಗೊಳ್ತಾ ಇದ್ದೀನಿ. ಟೋಟಲಿ ರೈತರು ಇವತ್ತು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ, ಆತ್ಮಹತ್ಯೆ ಕೂಡ ಈಡಾಗ್ತಾ ಇದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಕೊಡಬೇಕು ಅಂತೇಳಿ ವಿಜೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್.